ನನ್ನ ಹೆಸರು ಭೂಮಿಕಾ. ನಾನು 2019 SSC ಕಂಪ್ಲೀಟ್ ಮಾಡ್ತೀನಿ. SSLC ಆದಮೇಲೆ PU ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ತಂದೆಯವರು GTTC ಅಂತ ಒಂದು ಕಾಲೇಜ್ ಇದೆ, ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನೀನು ಮಾಡು ಅಂತೇಳಿ ನಂಗೆ ಸಜೆಸ್ಟ್ ಮಾಡಿ ಜಾಯಿನ್ ಮಾಡ್ತಾರೆ. ನಾನು ಈ ಕಾಲೇಜಿಗೆ ಜಾಯಿನ್ ಆದಾಗ ಇಲ್ಲಿ ಥಿಯರಿಟಿಕಲ್ ಆಗಲ್ಲದೆ ಪ್ರಾಕ್ಟಿಕಲ್ ನಾಲೆಜು ಸಿಗುತ್ತೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ಪ್ರತಿಯೊಂದು ಸೆಮ್ಮಲ್ಲೂ ಪ್ರತಿ ಸ್ಟೇಜಲ್ಲೂ ನಮಗೆ ನಮ್ಮ ಇನ್ಸ್ಟ್ರಕ್ಟರ್ ಹೆಲ್ಪ್ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಪ್ರತಿಯೊಂದೂ ನಾವು ಥಿಯರಿಟಿಕಲಾಗಿ ಏನು ಕಲಿತೀವಿ ಪ್ರಾಕ್ಟಿಕಲಾಗೂ ಅದನ್ನೇ ಮಷೀನಿಂಗ್ ಮಾಡಿದಾಗ ಅದೊಂದು ಫೀಲ್ ಬರುತ್ತೆ. ಈಗ ಏನು ರಿಯಾಕ್ಟ್ ಆಗುತ್ತೆ, ಹೆಂಗೆ ಬರುತ್ತೆ, ಏನು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಪ್ರತಿಯೊಂದೂ ಈಗ ಡಿಸೈನಿಂಗ್, ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಪ್ರತಿಯೊಂದ್ರ ಬಗ್ಗೆನೂ ನಾಲೆಜ್ ಸಿಗುತ್ತೆ ನಮಗೆ. ಹಾಗೆ ಪ್ರತಿಯೊಂದೂ ನಮ್ಮ ಇನ್ಸ್ಟ್ರಕ್ಟರ್ ನೀಟಾಗಿ ಸ್ಟೇಜ್ ಬೈ ಸ್ಟೇಜ್ ಹೆಲ್ಪ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ತಾರೆ. ಸೊ ಈ ಕೋರ್ಸ್ 3+1 ಇಯರ್ ಆಗಿರೋದ್ರಿಂದ ನಾನು 1 ಇಯರ್ ಟ್ರೈನಿಂಗ್ ಆಗಿ ಇಂಡಸ್ಟ್ರಿಗೆ ಹೋಗಬೇಕಾಗತ್ತೆ. ಸೊ ನಾನು 1 ಇಯರ್ನ ನಾನು ಮೈಸೂರಲ್ಲೇ ಟ್ರೈನಿಂಗಿಗೆ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ನನಗೆ SR ಎಂಟರ್ಪ್ರೈಸಸ್ ಅನ್ನೋ ಕಂಪ್ನಿಗೆ ಟ್ರೈನಿಂಗ್ ಆಗಿ ಕಳಿಸ್ಕೊಡ್ತಾರೆ. ನಾನು ಈ ಕಂಪ್ನೀಲಿ ಫಸ್ಟ್ 6 ಮಂತ್ಸ್ ಆ್ಯಸ್ ಎ ಟ್ರೈನಿ ಆಗಿ ಬಂದು ನಾನು ಮಷಿನ್ ಮೇಲೇ ವರ್ಕ್ ಮಾಡ್ತೀನಿ. ಸೊ ನಾನು GTTCಲಿ ಏನು ಕಲ್ತೀನಿ ಅದು ಇಲ್ಲಿ ಬಂದಾಗ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿನೂ ಅಷ್ಟೇ ಡಿಫ್ರೆಂಟಾಗಿ ಕಲ್ತ್ಕೊಂಡು ಬರ್ತೀವಿ. ಮಷಿನ್ ಬಗ್ಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಎಲ್ಲನೂ ಕಲಿತೀವಿ. ಹಾಗೆ ನಾನು ಮಷೀನಿಂಗು ಅಲ್ಲಿ ವರ್ಕ್ ಮಾಡಿದ್ಮೇಲೆ 6 ಮಂತ್ಸ್, ನೆಕ್ಸ್ಟ್ 6 ಮಂತ್ಸ್ ನಾನು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀನಿ. ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದಾಗ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ, ಆ ಪ್ರಾಡಕ್ಟ್ ಏನಿರುತ್ತೆ, ಹೆಂಗೆ ಚೆಕ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಕಲಿತೀವಿ. ಅದಾದಮೇಲೆ ನಾನು ಇದು ಮುಗಿದ ಮೇಲೆ BE ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು BE ಮಾಡಬೇಕು ಅಂತ ಹೇಳಿ ಸುಮಾರು ಜನನ ವಿಚಾರಿಸಿದಾಗ BE ಮಾಡೋದ್ರಿಂದ ಅವರು ಬೇರೆ ಕಡೆ ವರ್ಕ್ ಮಾಡೋಕ್ಕೂ BE ಬೇಸ್ ಮೇಲೆ ಕೆಲಸ ಸಿಗೋದು ತುಂಬ ಕಡಿಮೆ. ಆ್ಯಂಡ್ ಬೇರೆ ಕಡೆ ಕೆಲಸ ಸಿಗೋದು ಡಿಪ್ಲೊಮಾ ಬೇಸ್ ಮೇಲೆ ಕೆಲಸಕ್ಕೆ ತೊಗೋತಾ ಇದ್ದಾರೆ ಅಂತ ಗೊತ್ತಾದಾಗ ನಾನು BE ಮಾಡೋದು ಬೇಡ ಅಂತ ಅಂದ್ಕೊಂಡು ನಾನು ಮೈಸೂರಲ್ಲೇ SR ಎಂಟರ್ಪ್ರೈಸಸಲ್ಲಿ ಟ್ರೈನಿಂಗ್ ಆಗಿ ವರ್ಕ್ ಮಾಡ್ತಾ ಇರೋ ಕಂಪ್ನಿಲೇ ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ಕಂಟಿನ್ಯೂ ಮಾಡ್ತಾ ಹಂಗೆ ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲೇ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಸ್ಟೇಜ್ ಬೈ ಸ್ಟೇಜ್ ಬರ್ತಾ ನಾನು ಡಿಸೈನಿಂಗ್ ಬಗ್ಗೆ ತಿಳ್ಕೊತಾ ಬರ್ತೀನಿ. ಈ ನನ್ನ ಕಂಪನಿಯಲ್ಲಿ ಡಿಸೈನಿಂಗ್ದು CAD ಏನಿದೆ ಆ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊತಾ ಬರ್ತೀನಿ. ಇಲ್ಲಿ CAD ಸಾಫ್ಟ್ವೇರ್ ಇರೋರೇ ಬಂದು ನಮಗೆ ಟ್ರೈನಿಂಗ್ ಕೊಡ್ತಾರೆ, ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಹಾಗೆ ಇನ್ಸ್ಟ್ರೂಮೆಂಟ್ಸ್ಗಳು VMM ಮಷಿನ್ ಬಗ್ಗೆ ತಿಳ್ಕೊತೀನಿ. ಹಾಗೆ ಅದರದ್ದು ಸಾಫ್ಟ್ವೇರ್ ಅವರೇ ಬಂದು ನಮಗೆ ಟ್ರೈನಿಂಗ್ ಕೊಡ್ತಾರೆ. ಹಾಗೆ ಇಲ್ಲಿ ಈಗ ನಾನು ಡಿಸೈನ್ ಆ್ಯಂಡ್ ಪ್ರೊಸೆಸ್ ಪ್ಲ್ಯಾನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಆಫ್ ನೌ. ನೆಕ್ಸ್ಟು ನಾನು ಹೇಳೋದೇನೆಂದರೆ, ನೀವು ಈ GTTC ಕೋರ್ಸ್ ಚೂಸ್ ಮಾಡೋದ್ರಿಂದ ನಿಮಗೆ ಥಿಯರಿಟಿಕಲ್ ಆಗಲ್ಲದೆ ಪ್ರಾಕ್ಟಿಕಲ್ ನಾಲೆಜು ಸಿಗುತ್ತೆ. ಆ್ಯಂಡ್ ಈ ಕೋರ್ಸ್ ಸೆಲೆಕ್ಟ್ ಮಾಡಿದ್ರೆ ಬರೀ ಇದೊಂದೇ ಡಿಪಾರ್ಟ್ಮೆಂಟ್ ಅನ್ನೋ ಥರದ್ದು ಇರೋಲ್ಲ. ನೀವು ಟೂಲ್ ರೂಮ್ಗೂ ಹೋಗ್ಬೋದು, ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಹೋಗ್ಬೋದು, ಡಿಸೈನ್ ಕಲ್ತಿದ್ರೆ ಡಿಸೈನ್ ಬಗ್ಗೆ ಹೋಗ್ಬೋದು, ಪ್ರೊಡಕ್ಷನಿಗೆ ಸೆಟ್ ಆಗ್ತೀರಾ. ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟ್ಗೆ ನೀವು ಸೆಟ್ ಆಗ್ತೀರಾ. ಒಂದೇ ಡಿಪಾರ್ಟ್ಮೆಂಟ್ ಅಂತ ಇರಲ್ಲ. ಈಗ ನೀವು ಡಿಫ್ರೆಂಟಾಗಿ ಕಲಿತಾ ಹೋಗ್ಬೋದು, ಡಿಫ್ರೆಂಟ್ ನಾಲೆಡ್ಜ್ ಗೇನ್ ಮಾಡ್ಬೋದು. ಸೊ ನೀವು GTTC ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಯೂಸಸ್ ಇರುತ್ತೆ, ಇಷ್ಟೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ನೀವು ಒಂದೇ ಬರೀ ಥಿಯರಿಟಿಕಲಾಗೇ ಕಲಿತೀನಿ ಅಂತ ಅಂದರೆ ಅದು ನಿಮಗೆ ಬರೀ ಅದೊಂದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಅದೊಂದನ್ನೇ ಕಲಿತಾ ಹೋಗ್ತೀರಾ. ಬಟ್ GTTC ಚೂಸ್ ಮಾಡಿದ್ರೆ ನೀವು ಮಷಿನ್ ಬಗ್ಗೆ ಕಲಿಬೋದು, ಡಿಫ್ರೆಂಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಬೋದು, ಡಿಸೈನ್ ಬಗ್ಗೆ ಕಲಿಬೋದು, ಕ್ವಾಲಿಟಿ ಬಗ್ಗೆ ಕಲಿಬೋದು, ಎಲ್ಲ ಥರದ್ದು ಕಲಿಬೋದು ನೀವು. ಸೊ ನೀವು GTTC ಸೆಲೆಕ್ಟ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.